ಎಲ್ಲಪ್ಪ ಹೋಗೋದು? ಎಲ್ಲಿ ಹೋಗೋಣಂತ ದಿಕ್ಕೇ ತೋರಿಸ್ತಿಲ್ಲ ನನಗೆ. ಯಾರ ಮನೆ ಹತ್ರ ಹೋಗೋಣ, ಎಲ್ಲಂತ ಹುಡ್ಕೊಂಡು ಹೋಗೋಣ, ಯಾರಿಗಂತ ಹೋಗೋಣ, ಯಾವ ಜಾಗಕ್ಕೆ ಹೋಗೋಣ ಒಂದು ಗೊತ್ತಾಗ್ತಿಲ್ಲ. ಊಟ ಬಟ್ಟೆಲೇನೆ ಮನೆ ಬಿಟ್ಟು ಬಂದ್ಬಿಟ್ಟೆ. ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ನೀರು ಕುಡಿಯಂಗೆ ಆಗ್ತೈತೆ, ತಲೆ ಸುತ್ತ ಬೇರೆ ಬರ್ತೈತೆ, ತಲೆ ತಿರ್ಗಂಗೆ ಬೇರೆ ಆಗ್ತೈತೆ. ಏನು ಮಾಡೋದಪ್ಪ? ನೀರು ಗಂಟ್ಲೆಲ್ಲ ಒಣಗ್ತೈತೆ, ಬಾಯರ್ಕೆ ಆಗ್ತೈತೆ. ಮಗನೇ ಗಜೇಂದ್ರ, ಎಲ್ಲಿದೆಯೋ? ನೆನಪಾಗ್ತಿದೆಯಲ್ಲೋ? ಸಿಕ್ಕಾಬಟ್ಟೆ ನೆನಪಾಗ್ತಿದೆಯಲ್ಲೋ ಗಜೇಂದ್ರ? ಗಜೇಂದ್ರ ನೆನಪಾಗ್ತಿದೆಯಲ್ಲೋ ಮಗನೇ? ಎಲ್ಲಿದೆಯೋ? ಬಂದು ಒಂದು ತೊಟ್ಟು ನೀರಾದರೂ ಕೊಡೋ. ವಾಪಸ್ ಹೋಗ್ಬಿಡ್ಲಾ? ಬಿಟ್ಟಿರೋಕ್ಕಾಗಲ್ಲ ನನ್ನ ಮಗಂಗೆ. ಇಷ್ಟು ದಿವಸ ನನ್ನ ಮಗ ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ ನನ್ನ ಮಗಂಗೆ. ಎಲ್ಲ ನನ್ನ ಮಗನೇ ನೆನಪಾಗ್ತಿದ್ದಾನೆ ನನ್ನ ಗಜೇಂದ್ರ. ಹೊಟ್ಟೆ ಉರಿದೋಗಂಗೆ ಆಗ್ತೈತೆ. ಗಜೇಂದ್ರ ಬಾರಪ್ಪ. ಏನು ಮಾಡಲಿ? ಒಂದೂ ದಿಕ್ಕು ತೋರಿಸ್ತಿಲ್ವಲ್ಲ. ನಾನು ಮನೆ ಬಿಟ್ಟು ಊರು ಬಿಟ್ಟು ಬಂದುಬಿಟ್ರೆ ನನಗೆ ಹೇಳಿ ಅನ್ಕನಲ್ವಾ? ಇಡೀ ಊರಿಗೆ ನಾನು ಸಾವುಕಾರ. ಆದರೆ ನನ್ನ ಮಾವ ನನಗೆ ಮನೆಯಿಂದ ಆಚೆ ಕಡೆ ಹಾಕಿರ್ಬೋದು, ಆಸ್ತಿ ಎಲ್ಲ ಕಿತ್ಕೊಂಡಿರ್ಬೋದು. ಆದರೆ ಇನ್ನೂ ನನ್ನ ಕೈಲಿ ಶಕ್ತಿ ಐತೆ, ನನ್ನ ಮಗ ಇದ್ದಾನೆ, ನನಗೆ ಬುದ್ಧಿ ಐತೆ. ಅದೇ ಊರಿಗೆ ನನ್ನ ಸಾವುಕಾರ ಆಗಿ ಬೆಳಿಬೋದಲ್ಲ ಇನ್ನೂ. ಆದರೂ ಸುಸ್ತಾಗ್ತೈತೆ. ನೀರು 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 ಕುಡಿಬೇಕು, ಆಗ್ತಿಲ್ಲ, ನನ್ನ ಕೈಲಿ ಆಗ್ತಿಲ್ಲ. ಸುಸ್ತಾಗ್ತೈತೆ, ತಲೆ ತಿರ್ಗಂಗೆ ಆಗ್ತೈತೆ. ಒಂದ್ಗಳಿಗೆ ಇಲ್ಲೇ ಎಲ್ಲರೂ ಸುಧಾರಿಸ್ಕೊಳ್ತೀನಿ. ಯಾರು ಬಂದರೆ ನೀರು ಕುಡಿದು ಸಮಾಧಾನ ಮಾಡ್ಕೊಂಡು ಆಮೇಲಿಂದ ವಾಪಸ್ಸು ಮನೆಗೆ ಹೋಗ್ತೀನಿ. ಇಲ್ಲ ಮನೆಗೂ ಹೋಗೋದು ಬೇಡ, ಹೋಗ್ತೀನಿ. ಇಲ್ಲ ವಾಪಸ್ಸು ಹೆಂಗೆ ಹೋಗೋಣ? ಹೆಂಗೆ ಮಕ್ಕ ತೋರಿಸ್ಲಿ? ಬರೋದೇನೋ ಬಂದುಬಿಟ್ಟಿದ್ದೀನಿ, ಆಡ್ಕೊಳ್ತಾರೆ ವಾಪಸ್ ಹೋಗ್ಬಿಟ್ರೆ ನಾನು. ಇಲ್ಲ ಇಲ್ಲ ಇಲ್ಲ, ವಾಪಸ್ ಮನೆಗೆ ಹೋಗೋದು ಬೇಡ. ಎಂಥ ದುಡ್ಡು ಕೆಲಸ ಮಾಡ್ಕೊಂಬಿಟ್ಟೆ ನಾನು. ನನ್ನ ಮಗ ಗಜೇಂದ್ರನ ಜೊತೆ ಇದ್ದು ನಾನು ನನ್ನ ಮಗಂಗೆ ಇಷ್ಟು ದಿವಸ ನಾನು ಅವನಿಗೆ ಮೋಸ ಮಾಡಿದ್ದೀನಿ. ಇನ್ಮೇಲಿಂದ ಅವನಿಗೆ ಜೊತೆಲಿದ್ದು ಅವನಿಗೆ ನಾನು ಇನ್ನೂ ಒಳ್ಳೇದು ಮಾಡ್ಬೋದಿತ್ತು. ನಾನು ತಪ್ಪು ಕೆಲಸ ಮಾಡ್ಕೊಂಬಿಟ್ನೋ ಏನೋ. ವಾಪಸ್ ಬಂದ್ಬಿಟ್ಟು ಇಲ್ಲ, ಸ್ವಲ್ಪ ದಿವಸ ನನಗೆ ಸಮಾಧಾನ ಆಗೋವರೆಗೂ ಎಲ್ಲಾರ ಇರ್ತೀನಿ. ಆಮೇಲಿಂದ ಬೇಕಾದರೆ ನನ್ನ ಮಗನ ಹತ್ರ ಹೋದರೆ ಆಗುತ್ತೆ. ಕುಡಿಯೋಕ್ಕೆ ಸ್ವಲ್ಪ ಒಂದು ತೊಟ್ಟು ನೀರು ಸಿಕ್ಕಿದ್ರೆ ಸಾಕಪ್ಪ, ಬಾಯೆಲ್ಲ ಒಣಗ್ತೈತೆ. ಲೇ ಪಾಪ ಲೇ ಗಜೇಂದ್ರ, ಅಲ್ಲಿ ಕುಂತ್ಕೊಂಡಿರೋರು ಅಲ್ಲಿ ಕಟ್ಟೆತಾವ. ನಿಮ್ಮ ಅಪ್ಪ ಏನು ನೋಡ್ಲಾ ಅಲ್ಲಿ? ಅಲ್ಲಿ ನಿಮ್ಮ ಅಪ್ಪನಿಗೆ ಕಾಣಿಸ್ತಿದಾರೆ ನೋಡು. ಅಲ್ಲಿ ನಮ್ಮ ಅಣ್ಣ ಏನು ನೋಡ್ರು, ನನಗೆ ದೂರದಿಂದ ಕಾಣಿಸಲ್ಲ. ಚಿಕ್ಕಪ್ಪ ಅಲ್ಲಿ ನೋಡಿರಿ, ಅಪ್ಪನಿಗೆ ಕಾಣಿಸ್ತಿದಾರೆ ಕಣ್ ಚಿಕ್ಕಪ್ಪ. ಅಪ್ಪನೇ ಇರಬೇಕು ಸಾಮಾನ್ಯಕ್ಕೆ. ನೋಡೋಣ ಬರ್ರಿ, ಬೇಗ ಬರ್ರಿ. ಚಿಕ್ಕಮ್ಮ ನೀನು ನಿಧಾನಕ್ಕೆ ಬಾ, ನಾವು ಮುಂದೆ ಹೋಗಿರ್ತೀವಿ. ನಿನ್ನ ಕಾಲಾಗಲ್ಲ ಏನಿಲ್ಲ, ನಿಧಾನಕ್ಕೆ ಬಾ ನೀನು. ಚಿಕ್ಕಪ್ಪ ಬಾರ್ ಚಿಕ್ಕಪ್ಪ, ಅಪ್ಪನೇ ಅನ್ಸುತ್ತೆ ಕಣ್ ಚಿಕ್ಕಪ್ಪ. ಬಾರ್ ಚಿಕ್ಕಪ್ಪ, ಬೇಗ ಹೋಗೋಣ ಬಾರ್ ಚಿಕ್ಕಪ್ಪ. ಅಯ್ಯೋ ಅಪ್ಪನೇ ಕಣ್ ಚಿಕ್ಕಪ್ಪ ಅಲ್ಲಿ ನೋಡೋದು ಕುಂತಿರೋದು. ನನಗೆ ನೋಡೋಕೆ ಆಗ್ತಿಲ್ವಲ್ಲ ಕಣ್ ಚಿಕ್ಕಪ್ಪ. ನನಗೆ ಅವ್ರಿಗೆ ನೋಡಿದ್ರೆ ಹೊಟ್ಟೆ ಉರಿದೋಗಂಗೆ ಆಗ್ತೈತೆ. ಅಲ್ಲಿ ನೋಡಿ ಚಿಕ್ಕಪ್ಪ, ಅಲ್ಲಿ ಯಾರೂ ದಿಕ್ಕೇ ಇಲ್ದಿರಂಗೆ ಕುಂತಿರೋದು ನೋಡಿ ಚಿಕ್ಕಪ್ಪ. ಅಲ್ಲಿ ಅವ್ರಿಗೆ ಏನಂತದಾಗೈತೆ ನಂತ ಬರೋದಲ್ವಾ ಅವರು? ನೋಡೋದು ಕುಂತಿರೋದು ನೋಡಲಿ. ಅಯ್ಯೋ ನಮ್ಮ ಮನೆಯವ್ರು ನೋಡಪ್ಪ ಹುಡ್ಕೊಂಡೇ ಬಂದುಬಿಟ್ರು. ನನ್ನ ಮಗ ಗಜೇಂದ್ರ ಬಂದೇ ಬಿಟ್ಟ. ಪಾಪ ಗಜೇಂದ್ರ ಈ ಯಾಕಪ್ಪ ಇಲ್ಲಿ ಬಂದೆ? ಏನಪ್ಪ ಹಿಂಗೆ ಕೇಳ್ತಿದ್ಯಾ? ಯಾಕಪ್ಪ ಇಲ್ಲಿ ಬಂದೆ ಅಂತ ಹೇಳ್ತೀಯ? ನೀನು ನಮ್ಮ ಅಪ್ಪ ಕಣಪ್ಪ. ನೀನು ಹಿಂಗೆ ಯಾರು ಇರ್ದಂಗೆ ದಿಕ್ಕೆ ಇಲ್ದಾರಂಗೆ ನೀನು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ನೀನು ನನಗೆ ಹೊಟ್ಟೆ ಉರಿಯಲ್ಲವೇನಪ್ಪ? ಅದು ಕುಡ್ಕೊಂಬಂಡೆ. ಯಾಕಪ್ಪ ಇಂಥ ಕೆಲಸ ಮಾಡ್ಕೊಂಡೆ? ಯಾಕೆ ಈ ರೀತಿ ತಪ್ಪು ಮಾಡ್ಕೊಂಬಿಟ್ಟೆ ನೀನು? ನಾನು ನೆನಪಿಗೆ ಬರಲಿಲ್ವಾ? ಚಿಕ್ಕಪ್ಪ ನೆನಪಿಗೆ ಬರಲಿಲ್ವಾ? ಯಾರು ನೆನಪು ಬರಲಿಲ್ವೇನಪ್ಪ ನಿನಗೆ? ಯಾಕಪ್ಪ ಈ ರೀತಿ ಹೊಟ್ಟೆ ಉರಿಸ್ತಿದ್ಯಾ ನೀನು? ನಿನ್ಗೆ ಯಾರು ಇಲ್ವೇನಪ್ಪ? ನಿನ್ನ ಮಗ ಅಂತ ನೀನಿಲ್ವಾ? ಎಲ್ಲದಕ್ಕೂ ನಾನು ಇಲ್ವೇನಪ್ಪ? ಬಾರಪ್ಪ ಹೋಗೋಣ. ಅಲ್ಲ ಕಣಪ್ಪ, ನಿನ್ನ ಆಸ್ತಿ ನೀನು ಮನೆ ಐತೆ ಅಂತ ನಾನು ನಿನ್ನ ಹತ್ರ ಬರಲಿಲ್ಲ ಕಣಪ್ಪ. ನಮ್ಮಪ್ಪ ಬೇಕು ಅಂತ ನಾನು ಹುಡ್ಕೊಂಡ್ ಬಂದಿದ್ದು, ಸರಿನಾ? ಯಾಕಪ್ಪ ಈ ರೀತಿ ಎಲ್ಲ ಮಾಡ್ತೀಯ ನೀನು? ಇನ್ನೊಂದು ದಿವಸ ಏನಾದರೂ ನೀ ಇತ್ತ ಕೆಲಸ ಮಾಡ್ಕೊಂಡ್ಬಿಟ್ರೆ ಸರಿ ಇರಲ್ಲ ನೋಡು. ಬಾ ಮನೆಗೆ ಹೋಗೋಣ, ಬಾ ಎದಳು ಮ್ಯಾಕೆ. ಅಯ್ಯೋ ಮಗನೇ, ಏನು ಮಾಡೋಣಪ್ಪ? ಎಲ್ಲರೂ ಸೇರ್ಕೊಂಡ್ಬಿಟ್ಟು ಮೋಸ ಮಾಡಿಬಿಟ್ರು ಕಣೋ ನನಗೆ. ಮೋಸ ಏನೋ ಮಾಡಲಿ ಮಗನೇ, ಈ ರೀತಿ ಮೋಸ ಮಾಡ್ತಾರಂತ ನಾನು ಜೀವಮಾನದಲ್ಲೂ ಊಹಿಸ್ಕೊಂಡಿರಲ್ಲ ಕಣ ಮಗ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ನನಗೆ ಮೋಸ ಮಾಡಿಬಿಟ್ರು ಕಣೋ. ಮನೆಯಿಂದ ಆಚೆ ಕಡೆ ಹಾಕ್ಬಿಟ್ರು. ಊರಿಗೇನೆ ಸಾವುಕಾರ ಆಗಿದ್ನಲ್ಲ ನಾನು. ಇಷ್ಟೊಂದೆಲ್ಲ ತ್ಯಾಗ ಮಾಡಿ ಇಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಕಡೆಗೆ ನನಗೆ ಏನು ಇಲ್ದಂಗೆ ಕಳಿಸ್ಬಿಟ್ರು ಕಣಪ್ಪ. ಹೆಂಗ್ ಮಕ ತೋರಿಸ್ಲಿ ನಿಮ್ಗೆ? ಯಾವ ರೀತಿ ಮಕ ತೋರ್ಸನಂತ ನಾನು ಬರಿಲ್ಲ ಕಣ ಮಗನೇ. ಯಾಕೆ ಈ ರೀತಿ ಎಲ್ಲ ಮಾಡ್ಕೊಂಡೆ ನೀನು? ಅದ್ ಹೆಂಗ್ ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ರು ನಿನಗೆ? ನೀನೇ ಅಲ್ವೇನ ಮನೆಗೇನೆ ಸಾವುಕಾರ? ಇಡೀ ಮನೆ ತೋಟ ಹೊಲ ಗದ್ದೆ ಎಲ್ಲದಕ್ಕೂ ವಾರಸ್ತಾರ ನೀನ್ ತಾನೆ. ಅವ್ರು ಹೇಳಿದ ತಕ್ಷಣ ನೀನು ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ನೀನು ಪಟ್ಟಂತ ಬಂದ್ಬಿಟ್ಟ ನೀನು. ಅಲ್ಲ ನಾವೆಲ್ಲ ಯಾರು ನೆನಪಿಗೆ ಬರಲಿಲ್ವಾ? ನಮ್ಮನೆ ಹತ್ರ ಬರಕ್ಕೆ ಏನಾಗಿತ್ತು ನಿನಗೆ? ಎಂತೆಂಥವ್ರಿಗೂ ಸಹಾಯ ಮಾಡ್ತೀವಂತೆ. ನಮ್ಮ ಅಣ್ಣಂಗೆ ಬಿಟ್ಕೊಟ್ಬಿಡ್ತಿದ್ದೇನ ನಾನು? ಎಂಥ ಕೆಲಸ ಮಾಡಿದ್ಯಾ ನೋಡಿ ನೀನು. ಯಾಕೆ ಈ ರೀತಿ ಎಲ್ಲ ಮಾಡ್ಕೊಂಡ್ಬಿಟ್ಟೆ ನೀನು? ಯಾಕೆ ನೀನು ಮನೆ ಬಿಟ್ಟು ನೀನು ಬಂದ್ಬಿಟ್ಟೆ ನೀನು? ನಮ್ಮ ಹತ್ರ ಹೇಳ್ಬೇಕು ತಾನೆ. ಏನಾದರೂ ಕಷ್ಟ ಸುಖ ಇರಲಿ ನಮ್ಮ ಹತ್ರ ವಿಚಾರಗಳನ್ನ ಹಂಚ್ಕೊಂಡಿದ್ರೆ ನಾವು ಇರ್ತಿರಲ್ವ ನಿನಗೆ? ಯಾರು ಇಲ್ದರಂಗೆ ಬಂದ್ಬಿಟ್ಟು ನೀನು ಇಲ್ಲಿ ಕುಂತಿದ್ಯಲ್ಲ,
ನಮ್ಗೆ ಎಷ್ಟು ಬೇಜಾರಾಗ್ಬೇಡ. ಯಾಕೆ ಈ ರೀತಿ ಎಲ್ಲ ಮಾಡಿದೆ? ಬಾ ಹೋಗೋಣ, ಬಾ ಮನೆಗೆ ಹೋಗೋಣ ಬಾ. ಏನು ಮಾಡೋಣ ಪಾಪ, ಏನು ಮಾಡೋಣ? ನಿಮ್ಗೆಲ್ಲರಿಗೂ ಅವ್ರದ್ದೆಲ್ಲ ಮಾತು ಕೇಳ್ಕೊಂಬಿಟ್ಟು ಎಲ್ಲರಿಗೂ ದೂರ ಮಾಡ್ಕೊಂಬಿಟ್ಟಿದ್ನಲ್ಲಪ್ಪ, ದೂರ ಮಾಡ್ಕೊಂಬಿಟ್ಟಿದ್ದೆ. ನನ್ನ ಮಾವ ಬಂದಿದ್ದೇನೆ. ನಿನ್ನ ಮನೆ ನಿಂದಲ್ಲ, ಮನೆ ಈ ಆಸ್ತಿ ಎಲ್ಲ ನಿಂದಲ್ಲ. ನಡಿ ನನ್ನ ಮನೆಯಿಂದ ಆಚೆ ಕಡೆ. ನಿನ್ನ ತಮ್ಮಂದ್ರುಗಳ ಜೊತೆ, ನಿನ್ನ ಅಣ್ಣ ತಮ್ಮಂದ್ರುಗಳ ಜೊತೆ ಎಲ್ಲ ಖುಷಿಯಾಗಿದೆಯಾ ನೀನು? ನಿನ್ನ ಹೆಂಡತಿ ಮಗನ ಜೊತೆ ಎಲ್ಲ ಚೆನ್ನಾಗಿದೆಯಾ ನೀನು? ಅವ್ರಿಗೆಲ್ಲರಿಗೂ ದೂರ ಮಾಡಿಬಿಟ್ಟು ನೀನು ಬಂದರೆ ಇಲ್ಲಿದ್ರೆ ಮೊದಲು ನನಗೆ ಇರು, ಇಲ್ಲ ಅಂದರೆ ನೀನು ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ದ. ನಾನು ಯಾವುದೇ ಕಾರಣಕ್ಕೂ ನಮ್ಮ ಅಣ್ಣ ತಮ್ಮಂದ್ರುಗಳಿಗೆ ನಾನು ಬಿಟ್ಕೊಡಲ್ಲ. ನನ್ನ ಮಗ ಗಜೇಂದ್ರಿಗೆ ಮಾತ್ರ ನಾನು ಯಾವತ್ತೂ ಕೂಡ ಬಿಡಲ್ಲ, ಅವನ ಜೊತೆನೇ ಇರ್ತೀನಿ ನಾನು ಅಂತ ಹೇಳಿದೆ. ಸರಿ, ನೀನು ಮನೆಯಲ್ಲಿ ಇರಲೇಬೇಡ, ನೀನು ನಡಿ ಅಂತ ಎಲ್ಲರೂ ಕಳಿಸ್ಬಿಟ್ರು ಕಣಪ್ಪ. ಎಲ್ಲ ಅವನ ಮಗ, ನನ್ನ ಹೆಂಡತಿ ಎಲ್ಲರೂ ಸೇರ್ಕೊಂಡ್ಬಿಟ್ಟು ನನಗೆ ಮನೆಯಿಂದ ದೂರ ಮಾಡಿಬಿಟ್ರು ಕಣಪ್ಪ, ಕಳಿಸ್ಬಿಟ್ರು. ನೀನು ಇಲ್ಲಿ ಇರಲೇಬೇಡ ಅಂತ. ನನಗೆ ಗೊತ್ತಿತ್ತು ಕಣೋಣ, ಗೊತ್ತಿತ್ತು ಅವ್ರು ಇಂಥ ಕೆಲಸ ಮಾಡೇ ಮಾಡ್ತಾರಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಬಾರ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಿನ್ ಜೊತೆ ನಾನು ಇದೀನಿ ಕಣ ಅಣಯ್ಯ. ನಿನ್ ಮಗ ಇದ್ದಾನೆ ಗಜೇಂದ್ರ, ಒಳ್ಳೆ ಬುದ್ಧಿವಂತ ಗುಣವಂತ. ಯಾರೂ ಕೂಡ ನಿನಗೇನು ಮಾತಾಡಂಗೆ ಇಲ್ಲ. ನೀನ್ ಏನು ಯಾರು ಇಲ್ದರಂಗೇನ, ನೀನು ಅನಾದ್ರಿ ಆಗಿ ಬಂದ್ಬಿಟ್ಟು ಇಲ್ಲಿ ನೀನ್ ಕುಂತ್ಕೊಂಡಿದ್ಯಲ್ಲ. ಬಾರ ಹೋಗಣ, ನಾವಿದೀನಿ ಕಣ್ ಬಾರ. ತಲೆ ಯಾಕೆ ಕೆಡಿಸ್ಕೊಳ್ತೀಯ? ಎಲ್ಲದಕ್ಕೂ ಇದೀವ್ ಕಣ್ ಬಾ. ಅವ್ರ ಆಸ್ತಿ ಪಾಸ್ತಿ ಎಲ್ಲ ಕಿತ್ಕೊಂಡ್ಬಿಟ್ರೆ ನಾವಿಲ್ವಾ ನಿನಗೆ ಆಸ್ತಿ ಪಾಸ್ತಿ ಎಲ್ಲ ನನಗೆ ಕೊಡೋದಕ್ಕೆ? ನಿನ್ಗೇನ್ ಕಡಿಮೆ ಆಗೈತೆ? ನಮ್ಮ ಅಪ್ಪಂದೆ ಬೇಕಾದಷ್ಟು ಐತೆ ಆಸ್ತಿ, ಮನೆ, ಹೊಲ, ಗದ್ದೆ, ತೋಟ. ಈ ಗಜೇಂದ್ರ ಇರೋ ಮನೆ ಯಾರ್ದು? ನಮ್ದೇ ತಾನೆ, ದೊಡ್ಡ ಮನೆನೇ ಐತೆ. ಬಾ ಹೋಗಣ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಅವರು ಆಸ್ತಿ ಪಾಸ್ತಿ ಎಲ್ಲ ಕಿತ್ಕೊಂಡ್ರು ಅಂತ ನೀನ್ ಬೇಜಾರ್ ಮಾಡ್ಕೊಂಡ್ ಬಂದ. ಈಗ ಅಣಯ್ಯ, ನೀನಿದ್ರೆ, ನೀನ್ ಧೈರ್ಯ ತುಂಬ್ಕೊಂಡಿದ್ರೆ ನಿನ್ ಮಗಂಗೇನೆ ಊರಿಗೇನೆ ತಿರ್ಗಾ ನೀನ್ ಸಾವುಕಾರ ಮಾಡ್ಬೋದು ಕಣೋ. ಅದನ್ನ ಬಿಟ್ಬಿಟ್ಟು ನೀನು ಧೈರ್ಯ ಕಳ್ಕೊಂಡ್ಬಿಟ್ಟು, ಊರ್ ಸಾವುಕಾರ ಆಗಿ ನೀನು ಧೈರ್ಯ ಕಳ್ಕೊಂಡ್ಬಿಟ್ಟು ನೀನು ಮನೆ ಬಿಟ್ಟು ಬರೋದ? ಬಾ ಹೋಗಣ ಮನೆಗೆ. ಯಾಕ್ರಿ ಈ ರೀತಿ ಮಾಡ್ಕೊಂಡ್ಬಿಟ್ರಿ ನೀವು? ಯಾಕ್ರಿ ಈ ರೀತಿ ಮಾಡ್ಕೊಂಡ್ಬಿಟ್ರಿ ನೀವು? ಇಷ್ಟೊಂದೆಲ್ಲ ನೀವು ಧೈರ್ಯದಿಂದ, ಇಷ್ಟೊಂದೆಲ್ಲ ನೀವು ಇದ್ರಲ್ಲ ನೀವು ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ಅವ್ರು ಎದುರಿದ ತಕ್ಷಣ ಎದರ್ಕೊಂಡ್ ಬಂದ್ಬಿಟ್ರ? ಅಲ್ಲ ಆಯ್ತು, ಅವ್ರು ಎದುರಿಸ್ಬಿಟ್ರು, ಎದರ್ಕೊಂಡು ಬಂದ್ರಿ. ನಾವೆಲ್ಲ ಯಾರು ನೆನಪೇ ಬರ್ಲಿಲ್ವಾ? ಬರ್ರಿ ಹೋಗೋಣ, ಮನೆಗೆ ಹೋಗೋಣ ಬರ್ರಿ. ಯಾಕ್ರಿ ಈ ರೀತಿ ಹೊಟ್ಟೆ ಉರ್ಸಿದೀರ ನಮ್ಗೆ? ನಿಮ್ಗೆ ಆಗ್ಬೇಕಿದ್ದಿದ್ದೆ ಬರ್ರಿ. ನಿಮ್ಗೆ ಆಗಿ ಹೋಗಿದ್ದೇನೆ, ಬಡ್ಕಂಡೆ. ನಿಮ್ಗೆ ಮದುವೆ ಆಗ್ಬೇಡ್ರಿ, ಬೇಡ ಕಣ್ರಿ, ನನ್ನ ಮಾತು ಕೇಳ್ರಿ. ಅವ್ರು ಒಳ್ಳೆ ಜನ ಅಲ್ಲ ಕಣ್ರಿ, ಅವ್ರು ಒಳ್ಳೆ ಜನ ಅಲ್ಲ, ನಿಮಗ್ ಬೀದಿಗೆ ತಗೊಂಡ್ ಬಂದ್ಬಿಡ್ತಾರ ಕಣ್ರಿ ಅಂತ ಹೇಳ್ದೆ. ಮಾತು ಕೇಳಿರ ನೀವು? ಕಡೆಗೂ ಮಾಡ್ಬಿಟ್ರಲ್ಲ. ಆಯ್ತು ಬನ್ನಿ, ಇವಾಗ ಬೇಡವೇ ಬೇಡ, ಅವೆಲ್ಲ ಹಳೆದೆಲ್ಲ ಯೋಚನೆ ಮಾಡೋದು ಬೇಡ, ಹಳೆದೆಲ್ಲ ಮಾತಾಡೋದು ಬೇಡ. ಬರ್ರಿ ಹೋಗೋಣ. ಊಟ ಮಾಡಿದಿರಿ ಅಂದ್ರಿ, ತಿಂಡಿ ತಿಂದಿರಿ ಅಂದ್ರಿ. ಯಾಕ್ರಿ ಸೊಪ್ಪಗ್ ಮಕ ಮಾಡ್ಕೊಂಡ್ ಕುಂತಿದ್ದೀರಾ? ತಿಂಡಿ ತಿಂದಿಲ್ವಾ? ಇಲ್ಲ ಕಣೆ, ನಿಂಗಮ್ಮ, ನನ್ನ ತಪ್ಪಾಗೋಯ್ತು ಕಣೆ, ನನ್ನ ತಪ್ಪಾಗೋಯ್ತು ಕಣೆ. ನನಗೆ ಕ್ಷಮಿಸ್ಬಿಡೆ ದಯವಿಟ್ಟು. ಇಲ್ದವೆಲ್ಲ ಮೋಸ ಮಾಡಿಬಿಟ್ಟು ನಾನು ನಿಮಗೆ ಮನೆಯಿಂದ ಆಚೆ ಕಡೆ ಹಾಕಿದ್ದೆ. ಇವತ್ತು ನೀವೇ ನನಗೆ ಗತಿ ಆಗ್ಬಿಟ್ರಿ ನಮಗೆ. ನೀವಿಲ್ಲ ಅಂದಿದ್ರೆ ನಾನು ಎಲ್ಲಿ ಹೋಗ್ತಿದ್ನೋ, ಏನು ಮಾಡ್ತಿದ್ನೋ ನನಗಂತೂ ಒಂದೂ ಗೊತ್ತಿಲ್ಲ ಕಡೆ. ನೀನು ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀನಿ, ನನಗೆ ಕ್ಷಮಿಸ್ಬಿಡೆ ನಿಂಗೆ. ಇವಾಗ ಇವೆಲ್ಲ ಮಾತಾಡೋ ಟೈಮ್ ಅಲ್ಲ, ಬರ್ರಿ ಮನೆಗೆ ಹೋಗೋಣ ಬರ್ರಿ. ಊಟ ಮಾಡಿದಿಲ್ವೇನ್ರಿ ನೀವಿನ್ನು? ಊಟ ಮಾಡಿಲ್ವಾ? ಮುಖ ನೋಡಿದ್ರೆ ಕಾಣಿಸ್ತೈತೆ. ಬರ್ರಿ, ಯಾಕ್ರಿ ಈ ರೀತಿ ಎಲ್ಲ ಹೊಟ್ಟೆ ಉರ್ಸ್ತಿದ್ದೀರಾ? ಬರ್ರಿ ಹೋಗೋಣ. ಈಗ ಹಳೆದೆಲ್ಲ ಏನು ಯೋಚನೆ ಮಾಡ್ಬೇಡ್ರಿ, ನಾನು ಕ್ಷಮಿಸೋದಿರ್ಲಿ. ಬರ್ರಿ ಮೊದ್ಲು ಮನೆಗೆ ಹೋಗೋಣ ಬರ್ರಿ. ಹೆಂಗ್ ಮಕ ಎತ್ಕೊಂಡು ಬರೋನೆ ನಿಂಗೆ? ನಾನು ಯಾವ ರೀತಿ ಎತ್ಕೊಂಡ್ ಬರೋಣ ನಿಮ್ಗೆ? ಒಂದೇ ಒಂದ್ ದಿವಸ ನನ್ನ ಮಗ ಅಂತ ನಾನು ಕಷ್ಟ ಸುಖಕ್ಕೆ ಆಗ್ಲಿಲ್ಲ, ಆದ್ರೆ ಕಡೆಗೆ ಅವನೇ ಗತಿ ಆದ ನೋಡು, ನನ್ ಗಜೇಂದ್ರನೇ ಗತಿ ಆದ. ಈಗ ಅಣ್ಣಯ್ಯ, ಹಳೆದೆಲ್ಲ ಮಾತಾಡ್ಕೊಂಡ್ಬಿಟ್ಟು ನನಗೆ ಕೋಪ ಬರ್ಸ್ಬೇಡ. ಸುಮ್ಕೆ ಬರ್ತಿರ್ಬೇಕು. ಈಗ ಬಾಗ್ ತಗೊಂಡು ಬಾ ಹೋಗೋಣ ಬಾ. ಪಾಪ ಇಲ್ಲ ಕಣ್, ಹೋಗ. ಸ್ವಲ್ಪ ದಿವಸ ಊರಲ್ಲಿದ್ರೆ ನನಗೆ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗಲ್ಲ, ನನಗೆ ನೆಮ್ಮದಿನೇ ಇಲ್ಲ, ಮನ್ಸಿಗೇನೆ ಸಮಾಧಾನ ಇರಲ್ಲ. ನಾನು ಸ್ವಲ್ಪ ದಿವಸ ಎಲ್ಲಾದ್ರೂ ಹೋಗ್ಬಿಟ್ಟು ಒಂದು ವಾರ ಉಳ್ಕೊಂಡು ಬರ್ತೀನಿ. ನೀವು ಹೋಗ್ರಿ ನೀವು ಮನೆಗೆ, ಸರಿನಾ? ನಿಮ್ಮ ಫೋನ್ ನಂಬರು ಗಜೇಂದ್ರಪ್ಪ, ನಿನ್ನ ಫೋನ್ ನಂಬರ್ ಕೊಡು, ಗಜೇಂದ್ರಂದು ಕುಮಾರೊಂದು. ನಾನು ಬೇಕಾದಾಗ ನಾನು ಫೋನ್ ಮಾಡ್ತೀನಿ, ಬಂದು ಕರ್ಕೊಂಡು ಹೋಗ್ಲಿ. ನನಗೆ ಯಾಕೆ ಸಮಾಧಾನನೇ ಇಲ್ಲ. ಅಲ್ಲಿ ಮೋಸ ಮಾಡಿಬಿಟ್ರು ನನಗೆ, ತಿರ್ಗಾ ನನಗೆ ಪದೇ ಮೋಸ ಮಾಡಿದ್ದೆ ಕಾಡ್ತಿರುತ್ತೆ, ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಸ್ವಲ್ಪ ದಿವಸ ನನಗೆ ಮನಸ್ಸಾಕ್ಷಿಗೆ ಎಲ್ಲಾದ್ರೂ ಮನಸ್ಸು ನೆಮ್ಮದಿಗೆ ಎಲ್ಲಾದ್ರೂ ಹೋಗಿ ಬರ್ತೀನಿ. ನೀವು ಹಿಂಸೆ ಮಾಡಬೇಡ್ರಿ ಕಣ್ರಪ್ಪ ನನಗೆ. ಆಯ್ತು, ನಡೀರಿ, ನಾನು ನಿಮ್ ಜೊತೆನೆ ಬರ್ತೀನಿ ಕಣ್. ನಡೀರಿ. ಅವತ್ತು ಮದುವೆ ಆದಾಗ್ಲೂ ಇದೇ ಮಾತು ಹೇಳಿದೀನಿ, ನಿನ್ಗೆ ಗಂಡನ ಕಷ್ಟ ಸುಖಕ್ಕೆ ಆಗೋಳು ಹೆಣ್ತೀನಿ ಅಲ್ಲ. ನಾನು ಬರ್ತೀನಿ, ನಡೀರಿ. ಗಜೇಂದ್ರ, ನೀನು ಹೋಗಪ್ಪ, ನಿಮ್ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ನೀನ್ ಚೆನ್ನಾಗಿರುವ. ನಿಮ್ಮ ಅಪ್ಪ ಎಲ್ಲ ಒಂದು ವಾರ ಉಳ್ಕೊಂಡ್ ಬರ್ತಾರಂತೆ, ಅವ್ರ ಜೊತೆ ನಾನು ಹೋಗಿ ಬರ್ತೀನಿ. ನಡಿ, ನಿಮ್ಮ ಅಪ್ಪಂಗೊಬ್ರಿಗೆ ಕಳ್ಸಲ್ಲ ನಾನು. ನಿನಗೆ ಹೇಳೋದು ಅರ್ಥ ಆಗ್ತಿಲ್ವೇನೆ? ಬೇಡ ಕಣೆ, ನಾನು ನಿಮಗೆ ಭಾಳ ಮೋಸ ಮಾಡಿಬಿಟ್ಟಿದ್ದೀನಿ, ಬೇಜಾರು ಮಾಡಿಸ್ಬಿಟ್ಟಿದ್ದೀನಿ, ಇಲ್ದವೆಲ್ಲ ತೊಂದರೆಗಳು ಕೊಟ್ಟಿದ್ದೀನಿ, ಕಷ್ಟಗಳು ಕೊಟ್ಟಿದ್ದೀನಿ. ಈಗ ತಿರ್ಗಾ ನಿಮ್ಮ ಹತ್ರನೇ ನಾನು ಆಶ್ರಯ ಪಡಿದ್ರೆ ನನಗೆ ಮನ್ಸಿಗೆ ಕಾಡ್ತಿರೋದು ಕಣೆ. ನಿಂಗೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳೆ. ಏನ್ ಪರವಾಗಿಲ್ಲ, ಸುಮ್ಮನೆ ಬರ್ರಿ. ಅವಾಗ್ಲೇ ನೀನು ಹೇಳಿದೀನಿ, ಪದೇ ಮಾತಾಡ್ಬೇಡ್ರಿ ಅಂತ. ಅಲ್ಲ, ನಿಮ್ಗೆ ಊರಲ್ಲೆಲ್ಲ ಆಡ್ಕೊಳ್ತಾರ? ನಾನು ಹೇಳ್ತಿಲ್ವಾ, ನಿನ್ ಮಗ ಏನ್ ದಡ್ಡ ಅಲ್ಲ,
ಆಯ್ತಾ? ನಾನು ನಿನ್ ಮಗನ್ಗೆ ಬಹಳ ಬುದ್ಧಿ ಹಾಕಿದೀನಿ, ಒಳ್ಳೆ ಬುದ್ಧಿವಂತ ಗುಣವಂತ ಓದ್ಸಿದೀನಿ. ಏಂತ್ರದಲ್ಲೂ ಅವ್ನು ಕಡಿಮೆ ಇಲ್ಲ ಕಣ್ರಿ, ಏಂತ್ರದಲ್ಲೂ ಏನ್ ಕಡಿಮೆ ಇಲ್ಲ. ನಾವು ಯಾವ್ದಕ್ಕೂ ಏನ್ ಕಡಿಮೆ ಇಲ್ಲ. ನಿಮ್ಮ ಅಪ್ಪ ಮಾಡಿರೋದೇ ಆಸ್ತಿ ಬೇಕಾದಷ್ಟೈತೆ, ಅದನ್ನ ಚೆನ್ನಾಗಿ ನೋಡ್ಕೊಂಡು ಅವ್ರ ಚಾಲಿನ ಮೇಲೆ ನಿನ್ ಮಗನ್ ಬೆಳೆಸಿರಂತ ಕಣ್ ಬರ್ರಿ. ನಿನ್ ಮಗನು ಶ್ರೀಮಂತ ಆಗ್ತಾನೆ, ಇಡೀ ಊರಿಗೆ ತಿರ್ಗಾ ನೀವೇ ಸಾವುಕಾರ ಅನ್ನಿಸ್ಕೊಂತೀರ ಕಣ್ ಬರ್ರಿ. ಹಾ ಅಲ್ಲ ಕಣ್ರಿ, ನಿಮ್ ಗತ್ತೇನು, ನಿಮ್ ಶಕ್ತಿ ಏನು, ನಿಮ್ ಬುದ್ಧಿವಂತಿಕೆಯಿಂದ ನೀವು ಇಡೀ ಊರಿಗೆ ಸಾವುಕಾರರು ಆಗಿದ್ರಿ, ಈಗಲೂ ಕೂಡ ಆಗ್ತೀರಾ. ನೀವೇ ಧೈರ್ಯ ಕಳ್ಕೊಂಡ್ಬಿಟ್ರೆ ಆಗುತ್ತೇನ್ರಿ? ಬರ್ರಿ ಸುಮ್ಕೆ ಹೋಗೋಣ. ಯಾಕ್ರಿ ಈ ರೀತಿ ಎಲ್ಲ ಆಡ್ತಿದ್ದೀರಾ? ಅಪ್ಪ ಅಪ್ಪ ನನ್ನ ಕಡೆ ನೋಡಪ್ಪ, ಇಲ್ಲಿ ನಾನು ಇಲ್ವೇನಪ್ಪ ನಿನಗೆ ಧೈರ್ಯ ಆಗ್ಬಿಟ್ಟು? ಅಲ್ಲ ಕಣಪ್ಪ, ನನಗೆ ಹಂಗಾರೆ ನೀನು ಜೊತೆಲಿ ಇರಲ್ವಾ? ಏನಂತ ಹೇಳಿದ್ ನೀನು? ಅಲ್ಲ ಕಣ ಗಜೇಂದ್ರ, ನಿನಗೆ ಬಿಟ್ಟಿರಲ್ಲ ಕಣ, ಯಾವತ್ತೂ ಒಂದು ಗಳಿಗೆನೂ ಬಿಟ್ಟಿರಲ್ಲ. ನೀನು ಪ್ರತಿಯೊಂದು ಕಷ್ಟ ಸುಖಕ್ಕೆ ನಾನು ಆಗ್ತೀನಿ ಕಣ ಮಗ, ನಿನ್ನ ಜೊತೆ ಯಾವಾಗಲೂ ನಾನು ಇರ್ತೀನಿ ಕಣ ಮಗ. ನೀನು ಮದುವೆ ಮಾಡಬೇಕು, ನಾನು ಖುಷಿ ಖುಷಿಯಾಗಿ ಮುಂದೆ ನಿನ್ಕೋಬೇಕು. ನೀನು ಏನು ಬಿಸ್ನೆಸ್ ಮಾಡ್ತೀನಿ ಅಂದ್ರೂ, ನೀನು ಏನು ಹಸುಗಳ ಫಾರಮು ಏನು ಮಾಡ್ತೀಯ ಅಂದ್ರೂ ನಾನು ನಿನಗೆ ಬುದ್ಧಿ ಹಾಕ್ಕೊಂಡು ನಿನ್ನ ಜೊತೆ ನಾನು ಇರ್ತೀನಿ, ಕಷ್ಟ ಸುಖಕ್ಕೆ ಆಗ್ತೀನಿ ಅಂತ ಹೇಳ್ಬಿಟ್ಟು ನೀನು ಹೇಳ್ದಂಗೆ ಕೇಳ್ದಂಗೆ ಹೋಗ್ತಿದ್ಯಾ? ಸರಿ ಆಯ್ತು, ಹೋಗು. ಅವಾಗ್ಲೂ ನೀನು ಬಿಟ್ಟು ಹೋಗಿದ್ಯಾ, ಇವಾಗಲೂ ಬಿಟ್ಟು ಹೋಗ್ಬಿಡು. ಇನ್ನೇನು, ನಾನು ಎತ್ಲಾಗಾರು ಹೋಗ್ಬಿಡ್ತೀವಿ, ನಾನು ಅಮ್ಮ ಈ ಊರಲ್ಲ ಇರಲ್ಲ, ಊರು ಬಿಟ್ಟೆ ಹೋಗ್ತೀವಿ. ಅಪ್ಪನೇ ಇಲ್ಲ ಅಂದಮೇಲೆ ಸುಮ್ಮನೆ ಯಾಕಿರೋಣ? ಇಲ್ಲ ಕಣ ಪಾಪ, ತಪ್ಪಾಗೋಯ್ತು ಕಣ ಗಜೇಂದ್ರ. ಇಲ್ಲ ಕಣ, ಇಲ್ಲ, ನಿನಗೆ ಎಲ್ಲೂ ಬಿಟ್ಟು ಹೋಗಲ್ಲ ಕಣ ಮಗ ನಾನು. ನೀನೇ ನನ್ನ ಪ್ರಪಂಚ ಕಣ, ನೀನಿಲ್ಲ ಅಂದ್ರೆ ನಾನು ಇರಲ್ಲ ಕಣ ಗಜೇಂದ್ರ. ನೀನೇ ನನ್ನ ಪ್ರಪಂಚ, ನೀನೇ ನನ್ನ ಸರ್ವಸ್ವ. ನಿನಗೋಸ್ಕರ ನಾನು ಇರೋದು, ನಿನ್ನಿಂದಾನೇ ನಾನು ಉಸಿರಾಡ್ತಿರೋದು. ನೀನಿಲ್ಲ ಅಂದ್ರೆ ನಾನು ಒಂದು ಗಳಿಗೆನೂ ಇರಲ್ಲ. ನೀನು ಬೇಜಾರು ಮಾಡ್ಕೋಬೇಡ, ನಡಿ. ನೀನು ಹೆಂಗೆ ಹೇಳ್ತೀಯೋ ಹಂಗೆ, ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ, ನಡಿಯೋ. ಪಾಪ ಗಜೇಂದ್ರ, ನನಗೆ ತಲೆ ತಿರ್ಗಂಗೆ ಆಗ್ತೈತೆ ಕಣ, ನನಗೆ ಕೂತ್ಕೊಳಕ್ ಆಗ್ತಿಲ್ಲ, ಸುಸ್ತು ಸೋಲಾಗ್ತೈತೆ. ಎದಳಕ್ ಆಗ್ತಿಲ್ಲ ಕಣ ಗಜೇಂದ್ರ, ನನಗೆ ಸಿಕ್ಕಾಬಟ್ಟೆ ಸುಸ್ತಾಗ್ತೈತೆ ನನಗೆ. ತಿಂಡಿ ಮಾಡಿಲ್ಲ ನೋಡು, ಬೆಳಿಗ್ಗೆನೂ ಮಾಡಿಲ್ಲ, ರಾತ್ರಿನೂ ಸರಿಯಾಗಿ ತಿಂಡಿ ತಿಂದಿಲ್ಲ. ಸಖತ್ತು ಸುಸ್ತು ಸೋಲು, ಕೈ ಕಾಲೆಲ್ಲ ನಡಕ್ತಿದಾವ್ ಕಣ ನನಗೆ. ಇನ್ನೇನಾಗುತ್ತೆ ಅಂತ ಟೈಮ್ ಸರಿಯಾಗಿ ನಿಮ್ಗೆ ಆರೋಗ್ಯ ಮೊದಲೇ ಚೆನ್ನಾಗಿರಲ್ಲ. ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡ್ಕೊಂಡು ಆರೋಗ್ಯ ಚೆನ್ನಾಗಿ ನೋಡ್ಕೊಂಡು ಇರ್ದಲ್ಲೇ ನೀವು ನೋಡ್ರಿ ಎಂತ ಕೆಲಸ ಮಾಡ್ಕೊಂಡು ಕುಂತಿದಿರಲ್ಲ. ಇನ್ನೇನಾಗುತ್ತೆ ಊಟ ಮಾಡಿಲ್ಲ ಅಂದ್ರೆ? ಇಷ್ಟೊಂದು ವಯಸ್ಸಾಗೈತೆ, ಟೈಮ್ ಸರಿಯಾಗಿ ಊಟ ಮಾಡ್ದಲೆ ಬರೀ ಕೆಲಸ, ತೋಟ ಹೊಲ ಗದ್ದೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಅವರಿಗೆಲ್ಲ ಉದ್ಧಾರ ಮಾಡ್ಬಿಟ್ಟು ಅವರೆಲ್ಲ ನೋಡು ಕಡೆಗೆ ಎಂತ ಕೆಲಸ ಮಾಡ್ಬಿಟ್ರು, ನಿನಗೆ ಮನೆಯಿಂದಲೇ ಆಚೆ ಕಡೆ ಹಾಕ್ಬಿಟ್ರಲ್ಲ. ಅವರು ಉದ್ಧಾರ ಆಗಲ್ಲ, ನಿನಗೆ ಮೋಸ ಮಾಡಿದ್ದಾರೆ. ಬಾ, ಅವ್ರು ನಿಯತ್ತಾಗಿ ಇಲ್ಲ, ಅವ್ರ ಹತ್ರ ನಿಯತ್ತನ್ನೋದೇ ಇಲ್ಲ. ಎಷ್ಟು ಕಷ್ಟ ಅನುಭವಿಸ್ತಾರಂತ ನೀನು ಕಣ್ಮುಂದೆ ನೋಡ್ತೀಯಾ? ನೀನು ಹೊಟ್ಟೆ ಉರಿಸ್ತಿರೋರು ಅವ್ರೇನ್ ನೆಮ್ಮದಿಯಾಗಿರಲ್ಲ. ಬಾ, ನನ್ಗೂ ಎಷ್ಟು ಬೇಜಾರಾಗ್ತೈತೆ. ಸ್ವರ್ಗ ಹೋಗಿದ್ದೀರಾ? ನನಗೆ ಅವತ್ತನೇ ಅನುಮಾನ ಬಂತು, ಈ ಹುಡುಗ ಬಡ್ಕಂಡೆ. ಬೇಡ ಕಣೋ, ನಿಮ್ಮ ಅಪ್ಪನ್ ಕಳಿಸ್ಬೇಡ ಕಣೋ, ಇಲ್ಲೇ ಉಳ್ಕಣಕ್ ಹೇಳ ಅತ್ಲಾಗಿ, ಯಾಕ ಬಾಳ ಯೋಚನೆ ಮಾಡ್ತಿದಾರ ಕಣ ಅಂತ ಬಡ್ಕಂಡೆ ನಾನು. ಇವನು ಇಲ್ಲ ಕಣಮ್ಮ ಬಿಡಮ್ಮ ಇರ್ಲಿ ಅಂತ ಇವನು ಹೇಳ್ದ. ನನ್ನ ಮಾತು ಕೇಳಿದ್ರೆ ಅತ್ಲಾಗಿ, ಬರ್ರಿ ಏನು ಆಗಲ್ಲ, ಮನೆಗೆ ಹೋಗೋಣ ಬಾ ಮೊದ್ಲು. ಪಾಪ ಗಜೇಂದ್ರ, ನಿಮ್ ಕುಮಾರನಿಗೆ ಯಾರಿಗಾರ ಫೋನ್ ಮಾಡು, ಕಾರ್ ಫೋನ್ ಮಾಡ್ಬಿಟ್ಟು ಕಾರ್ ತರಿಸು, ಕಾರಲ್ಲೇನೆ ಕರ್ಕೊಂಡು ಹೋಗಲ್ಲ. ಆಗಲ್ಲ ಅಂತ ಹೇಳ್ತಿದಾರೆ. ಯಾಕೆ ಬೇಕು ಮತ್ತೆ ತಲೆ ಸುತ್ತ ಬಿದ್ದವ್ರು? ಮತ್ತೆ ಕುಡಿಯಕ್ಕೆ ನೀರೇನಾರ ತಗೊಂಬರೋ ಕೇಳು ಮೊದ್ಲು. ಅಣಯ್ಯ, ಯಾಕ ಈ ರೀತಿ ಎಲ್ಲ ಹೊಟ್ಟೆ ಉರ್ಸಿದ್ಯಾ ನೀನು? ಹುಷಾರಿಲ್ಲ ಅಂತ ಹೇಳ್ತಿದ್ಯಾ ಮೊದ್ಲೇನೇನೆ. ಬಾ ಎದಳು. ಪಾಪ ಗಜೇಂದ್ರ, ಹುಡುಗ ನಿಮ್ಮ ಅಣ್ಣಂಗೆ ಫೋನ್ ಮಾಡ್ಬಿಟ್ಟು ಕರ್ಕೊಂಬ ಹುಡುಗ, ಬೇಗ ಕುಮಾರನಿಗೆ ಫೋನ್ ಮಾಡಿ ಕಾರಲ್ಲೇ ಕರ್ಕೊಂಡು ಹೋಗೋಣ. ಆಗ್ತಿಲ್ಲ ಅವನ ಕೈಲಿ, ಸುಸ್ತಾಗ್ಬಿಟ್ಟಿದ್ದ ಅನ್ಕೊಂಡು ಹೋಗು. ಚಿಂತೆ ಮಾಡಿ ಇನ್ನೇನಾಗ್ತಾನೆ, ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ. ನಡಿ ಬೇಗ. ಅಪ್ಪ ಇಲ್ಲೇ ಇರಪ್ಪ, ಹಿಂಗೆ ಬರ್ತೀನಿ ಕಣಪ್ಪ ನಾನು. ಹೋಗಿ ಕಾರ್ ಕರ್ಕೊಂಬರ್ತೀನಿ, ಕುಮಾರಣ್ಣ ನಾವಿಬ್ರು ಬರ್ತೀವಿ. ಕೂತ್ಕೊಳ್ಳಪ್ಪ, ಆರಾಮಾಗಿ ಇಲ್ಲೇ ಇರು, ಕಾರಲ್ಲಿ ಕರ್ಕೊಂಡು ಹೋಗ್ತೀವಿ ನಿನಗೆ. ಆರಾಮಾಗಿ ಕೂತ್ಕ ಒಂದ್ಗಳಿಗೆ. ನನಗೆ ಗೊತ್ತಾಗ್ಲಿಲ್ಲ ಏನಿಲ್ಲ, ಇಲ್ಲಾಂದ್ರೆ ಕುಡಿಯೋಕ್ಕೆ ನೀರಾದ್ರೂ ಇಟ್ಕೊಂಬಂದ್ಬಿಡ್ತಿದ್ದೆ. ಅಮ್ಮ, ಅಪ್ಪಂಗೆ ನೋಡ್ಕೊಂಡು ಇಲ್ಲೇ ಇರಮ್ಮ, ಬಂದೆ. ಚಿಕ್ಕಮ್ಮ ಇಲ್ಲೇ ಇರಿ, ಬಂದೆ. ಹಿಂಗೆ ಬಂದ್ಬಿಡ್ತೀನಿ. ಅಣ್ಣ ಏನು ಆಗಲ್ಲ, ತಡಿಯ, ಆರಾಮಾಗಿ ಕೂತ್ಕೊಳ್ಳ ನೀನು. ಸುಸ್ತು ಸೋಲಾಗೈತೆ ಅಷ್ಟೇ, ಆರಾಮಾಗಿ ಕೂತ್ಕ. ಹಿಂಗೆ ಬರ್ತಾರೆ, ಹೋಗೋಣ ಮನೆಗೆ.